ಹಾಯ್ ಸ್ನೇಹಿತರೆ ನಾವು ಇವತ್ತು IAS 1984 ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡೋಣ. IAS 1984 ಪ್ರಶ್ನೆ ಪತ್ರಿಕೆಯಲ್ಲಿ ಭೂಗೋಳಶಾಸ್ತ್ರ ಬಂದಿರುವಂಥ ಪ್ರಶ್ನೆಗಳು ಚರ್ಚೆ ಮಾಡೋಣ ಸ್ನೇಹಿತರೆ ಅಲ್ಲಿ ಮೊದಲ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಹೊಂದಿಸಿ ಬರೆದು ಕೆಳಗೆ ಕೊಡಲಾಗಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ನೋಡ್ರಿ, ಇಲ್ಲಿ ಅದಿರುಗಳು ಕೊಟ್ಟಿದ್ದಾರೆ, ಅವ್ರು ಜೋಡಿಸಬೇಕು. ಅರ್ಜೆಂಟೆಂಟ ಇದು ಬೆಳ್ಳಿಯ ಅದಿರಾಗಿದೆ ಸ್ನೇಹಿತರೆ. ಬಾಕ್ಸೈಟ್ ಇದು ಅಲ್ಯೂಮಿನಿಯಂನ ಅದಿರಾಗಿದೆ. ಹೆಮಟೈಟ್ ಇದು ಕಬ್ಬಿಣದ ಅದಿರು. ಕ್ಯೂಪ್ರೈಟ್ ಸ್ನೇಹಿತರೆ, ಕ್ಯೂಪ್ರೈಟ್ ಇದು ಯಾವ ಅದಿರು ಸ್ನೇಹಿತರೆ? ತಾಮ್ರದ ಯಾವ ಅದಿರು? ಕ್ಯೂಪ್ರೈಟು. ಯಾವ ಧೂಮಕೇತು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸುತ್ತದೆ ಮತ್ತು 1986ರಲ್ಲಿ ಅದು ಕಾಣಿಸಿಕೊಳ್ಳಲಿದೆ? ಯಾವುದದು? ಹ್ಯಾಲಿ ಸ್ನೇಹಿತರೆ. ಹ್ಯಾಲಿ ಧೂಮಕೇತು 76 ವರ್ಷಗಳಿಗೊಮ್ಮೆ ಕಾಣಿಸುತ್ತದೆ ಮತ್ತು ಇದು 1986ರಲ್ಲಿ ಕಾಣಿಸಿಕೊಂಡಿತು. ಇಲ್ಲಿ ಹೊಂದಿಸಿ ಬರೆಯ ಸ್ನೇಹಿತರೆ. ಇಲ್ಲಿ ನಮಗೆ ಲಿಗ್ನೈಟ್, ಕಲ್ಲಿದ್ದಲು, ಇವು ಗಣಿಗಳು ಸ್ನೇಹಿತರೆ ಎಲ್ಲಿ ಕಂಡು ಬರ್ತವೆ ಅನ್ನೋದ್ರ ಬಗ್ಗೆ ಜೋಡಿಸಬೇಕು, ಹೊಂದಿಸಿ ಬರೀಬೇಕು. ಲಿಗ್ನೈಟ್ ಸ್ನೇಹಿತರೆ, ಈ ಲಿಗ್ನೈಟು ನೈವೇಲಿಯಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಲಿಗ್ನೈಟ್ ಗಣಿ ನಮಗೆಲ್ಲ ಕಂಡು ಬರ್ತದೆ ನೈವೇಲಿ ಯಾವ ರಾಜ್ಯದಲ್ಲಿದೆ? ತಮಿಳುನಾಡು. ಕಲ್ಲಿದ್ದಲು ಸ್ನೇಹಿತರೆ, ಕಲ್ಲಿದ್ದಲು ನಮಗೆ ಎಲ್ಲಿ ಕಂಡು ಬರುತ್ತೆ? ಇದ್ರು ಝರಿಯಾ. ಓಕೆ ಸ್ನೇಹಿತರೆ, ಈ ಝರಿಯಾ ಎಲ್ಲಿ ಕಂಡು ಬರ್ತದೆ? ಝರಿಯಾ ಯಾವ ರಾಜ್ಯದಲ್ಲಿದೆ? ಕಲ್ಲಿದ್ದಲು ಗಣಿ ಎಲ್ಲಿ ಕಂಡು ಬರ್ತದೆ? ಝರಿಯಾ ಯಾವ ರಾಜ್ಯದಲ್ಲಿದೆ? ಅದು ಜಾರ್ಖಂಡ್ ರಾಜ್ಯ ಸ್ನೇಹಿತರೆ. ಝರಿಯಾ ಅಂದರೆ ಜಾರ್ಖಂಡ್ ಅಂದರೆ ಝರಿಯಾ ಅಂದರೆ ಕಲ್ಲಿದ್ದಲು. ಯಾಕಂದರೆ ಬಹಳಷ್ಟು ಎಕ್ಸಾಮ್ನಲ್ಲಿ ಇದು ರಿಪೀಟ್ ಆಗೈತೆ ಸ್ನೇಹಿತರೆ. ಓಕೆ ನೋಡ್ರಲ್ಲಿ, ಮೈಕಾ ಗಣಿ ಎಲ್ಲಿ ಕಂಡು ಬರ್ತದೆ ಅಂದರೆ ನಮಗೆ ಹಜಾರಿಬಾಗ್ನಲ್ಲಿ ಸ್ನೇಹಿತರೆ. ಹಜಾರಿಬಾಗ್ ಯಾವ ರಾಜ್ಯದಲ್ಲಿ ಬರುತ್ತೆ ಅಂದರೆ ಜಾರ್ಖಂಡು. ಓಕೆ, ನೆನ್ಪಿಟ್ಕೋರಿ. ಲಿಗ್ನೈಟ್ ಗಣಿ ಎಲ್ಲಿ ಕಂಡು ಬರ್ತದೆ? ನೈವೇಲಿ. ಯಾವ ರಾಜ್ಯ? ತಮಿಳುನಾಡು. ಕಲ್ಲಿದ್ದಲು ಗಣಿ ಎಲ್ಲಿ ಕಂಡು ಬರ್ತದೆ ಅಂದರೆ ಝರಿಯಾ ಯಾವ ರಾಜ್ಯ? ಜಾರ್ಖಂಡ. ಮೈಕಾ ಗಣಿ ಎಲ್ಲಿ ಕಂಡು ಬರ್ತದೆ ಅಂದರೆ ಹಜಾರಿಬಾಗ್ ಯಾವ ರಾಜ್ಯ? ಜಾರ್ಖಂಡ. ಸ್ನೇಹಿತರೆ ನೋಡಿರಿ, ಭೂಮಿ ಮೇಲ್ಮೈಯಿಂದ ಆರಂಭಿಸಿ ವಾತಾವರಣದ ವಿವಿಧ ಪದಗಳನ್ನು ಅನುಕ್ರಮವಾಗಿ ಜೋಡಿಸಿದಾಗ ನೋಡಿರಿ, ಎಲ್ಲ ನಮ್ಮ ವಾತಾವರಣದ ವಿವಿಧ ಪದಗಳು ಸ್ನೇಹಿತರೆ, 5 ಪದಗಳು ಅವೇನು ಮಾಡಬೇಕು? ಅನುಕ್ರಮ ಜೋಡಿಸ್ಬೇಕು. ಇಲ್ಲಿ 3 ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಯಾವುದಪ್ಪ ಅಂದರೆ ಕರೆಕ್ಟ್ ಯಾವುದಾಗುತ್ತೆ? ಬಿ, ಟ್ರೋಪಾಸ್ಫಿಯರು, ಸ್ಟ್ರಾಟೋಸ್ಫಿಯರು, ಅಯೋನೋಸ್ಫಿಯರು. ನೋಡಿರಿ 5 ಯಾವ ಇದೆ? ಟ್ರೋಪಾಸ್ಫಿಯರು, ಸ್ಟ್ರಾಟೋಸ್ಫಿಯರು, ಮೆಸೋಸ್ಫಿಯರು, ಅಯೋನೋಸ್ಫಿಯರು ಮತ್ತು ಎಕ್ಸೋಸ್ಫಿಯರು. ಓಕೆ, ಇಲ್ಲಿ ಬಿ ಕರೆಕ್ಟ್ ಆಗುತ್ತೆ. ಭಾರತದಲ್ಲಿ ಉಕ್ಕಿನ ಕೈಗಾರಿಕೆ ತನ್ನ ಗುರಿಗಳಿಗಿಂತ ಹಿಂದೆ ಬೀಳಲು ಕೆಳಗಿನ ಯಾವುದರ ಕೊರತೆ? ನೋಡ್ರಿ, ನಮ್ಮ ದೇಶದಲ್ಲಿ ಉಕ್ಕಿನ ಕೈಗಾರಿಕೆ ತನ್ನ ಗುರಿಗಳಿಗಿಂತ ಹಿಂದೆ ಬೀಳಲು ಕಾರಣ? ಯಾಕಂದರೆ ಯಾವುದರ ಕೊರತೆ? ಕೋಕಿಂಗ್ ಕೋಲಿಂದ ಹಿಂದೆ ಬಿದ್ದಿದೆ. ನೋಡ್ರಿ, ಇಲ್ಲಿ ಅವುಗಳ ಕಂಪ್ನಿಗಳು ಮತ್ತು ಅವುಗಳು ಏನು ಉತ್ಪಾದನೆ ಮಾಡ್ತಾವಂಥ ಉಪಕರಣಗಳು ಸ್ನೇಹಿತರೆ. ಇಲ್ಲಿ ನೋಡ್ರಿ, ಎಚ್ ಎಲ್ ಏನು ಮಾಡುತ್ತೆ? ಇದು ವೈಮಾನಿಕ ಉಪಕರಣಗಳನ್ನು ಏನು ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. BHEL ಏನು ಮಾಡುತ್ತೆ? ಇದು ವಿದ್ಯುತ್ ಉಪಕರಣಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಸ್ನೇಹಿತರೆ, ಉತ್ಪಾದನೆ ಮಾಡುತ್ತೆ. SAIL ಇದು ಏನು ಮಾಡುತ್ತೆ ಅಂದರೆ ಉಕ್ಕು. ಓಕೆ, CIL ಇದು ಏನಂದರೆ ಕಲ್ಲಿದ್ದಲು. ಓಕೆ ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಸ್ನೇಹಿತರೆ. ಹೆಂಗಂದರೆ ನಾವು 1979 2023 ಎಲ್ಲ ಕ್ವಶನ್ ಪೇಪರ್ ಬಿಡಿಸ್ತಿದ್ದೇವೆ. ಓಕೆ, ಅದಕ್ಕೋಸ್ಕರ ನೀವು ನಿಮ್ಗೆ ಮುಂದೆ ಬರುವಂಥ PDO ಆಗಲಿ, KS ಆಗಲಿ, ಅದೇ ರೀತಿ AE ಆಗಲಿ, JE ಆಗಲಿ, ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೆ IAS ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ತುಂಬ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು. ಶುಭ ದಿನ. ಧನ್ಯವಾದಗಳು.